ಭ್ರಷ್ಟ ಹಾಗೆ ಅನರ್ಹ ವ್ಯಕ್ತಿಗಳನ್ನ ಇಂಜೆಕ್ಟ್ ಮಾಡಿದ ಹಾಗೆ. ಈಗ ಕೆಪಿಎಸ್ಸಿ ಬೋರ್ಡ್ ನಡೆಸಿದಂತಹ ಪರೀಕ್ಷೆಯಲ್ಲೂ ಕೂಡ ಅಂಥದ್ದೇ ಪ್ರಯತ್ನ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಈ ಆರೋಪ ಹೊಸತೇನಲ್ಲ, ಹಿಂದೆ ಕೂಡ ಅನೇಕ ಬಾರಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಥದ್ದೇ ಅಕ್ರಮಗಳ ಆರೋಪ ಕೇಳೋಕ್ ಸಿಕ್ಕಿದೆ. ಆದ್ರೆ ಬೋರ್ಡ್ಗಳು ಕೊಡುವ ಉತ್ತರ ಮಾತ್ರ ಯಾವುದೇ ಅಕ್ರಮ ನಡೆದಿಲ್ಲ, ನಾವು ಆಂತರಿಕ ತನಿಖೆಯನ್ನ ಮಾಡಿದೀವಿ, ಎಲ್ಲವೂ ಕೂಡ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳಿ. ನಿಜಕ್ಕೂ ಈ ಪರೀಕ್ಷೆಗಳನ್ನ ಫೂಲ್ ಪ್ರೂಫ್ ಆಗಿ ನಡೆಸಲಿಕ್ಕೆ ಸಾಧ್ಯವೇ ಇಲ್ವಾ? ಸಾಧ್ಯವಾಗದೇ ಇರೋ ರೀತಿಯಲ್ಲಿ ಮಾಡ್ತಿರುವವರು ಯಾರೆಲ್ಲರೂ ಇದರಲ್ಲಿ ಕಲ್ಪಿಟ್ಟಿದ್ದಾರೆ? ಇದರಿಂದ ಪರೀಕ್ಷಾರ್ಥಿಗಳು, ಅಭ್ಯರ್ಥಿಗಳು ಅನುಭವಿಸುತ್ತಿರುವ ಆ ನರಕ ಯಾತನೆ ಎಂಥದ್ದು? ಇದೆಲ್ಲವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಇವತ್ತಿನ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ. ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳಾಗಿ ಅಕ್ಸಾ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದ ಕಾಂತಕುಮಾರ್ ಅವರಿದ್ದಾರೆ, ಹಾಗೆ ವಿದ್ಯಾರ್ಥಿ ಮುಖಂಡರಾದ ಚಾಣಕ್ಯ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ, ವಿವಿಧ ಪಕ್ಷಗಳ ಪ್ರತಿನಿಧಿಗಳಿದ್ದಾರೆ. ಬಹಳ ಪ್ರಮುಖವಾಗಿ ಪರೀಕ್ಷಾರ್ಥಿಗಳು ನಮ್ಮ ಜೊತೆಯಲ್ಲಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. 380 ಹುದ್ದೆಗಳು, 384, ಅದರಲ್ಲಿ 80 ಅಬ್ಬಬ್ಬ ಅಂತಂದ್ರೆ ಕರೆಕ್ಟ್ ಆದವ್ರಿಗೆ ಅವಕಾಶ ಸಿಗಬಹುದು. ಇನ್ 300 ಕೂಡ ಅಕ್ರಮವಾಗೇನೆ ಆಯ್ಕೆ ಆಗ್ತಿದೆ ಅನ್ನೋ ಅನುಮಾನ, ಆರೋಪ ಪರೀಕ್ಷಾರ್ಥಿಗಳ ಕಡೆಯಿಂದ ಬರ್ತಿದೆ. ಅದರಲ್ಲೂ ಒಂದೊಂದು ಸೀಟಿಗೆ 6 ರಿಂದ 7 ಕೋಟಿ ಅಂತೆ ಸರ್. ಹೆಚ್ಚು ಕಮ್ಮಿ 1800 ರಿಂದ 2000 ಕೋಟಿ ಹಗರಣ. ಇದು ಯಾಕೆ ಆಗ್ಬಾರ್ದಲ್ವಾ? ದುಡ್ಡು ಯಾರಿಗ್ ಬೇಡ ಅಲ್ವಾ ನಟರಾಜ್ ಗೌಡ್ರೆ? ಇಲ್ಲ, ಈಗ ಇದೊಂದು ಊಹಾಪೋಹ ಮತ್ತೆ ಕಟ್ಟುಕತೆ. ಚುನಾವಣೆಯಲ್ಲಿ ನೋಡಿ, ಈಗ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆಗಳಲ್ಲಿ ರಾಜಕೀಯ ಮಾಡ್ತೀವಿ. ಆದ್ರೆ ಈ ಪರೀಕ್ಷೆಗಳಲ್ಲಿ ರಾಜಕೀಯ ಮಾಡೋದಾಗ್ಲಿ, ಭ್ರಷ್ಟಾಚಾರ ಮಾಡೋದಾಗ್ಲಿ ಬಿಜೆಪಿ ಇದ್ದಾಗ ಆಗ್ತಾ ಇತ್ತು. ನಾವು ನೋಡಿದೀವಿ 454, 545 PSI ಹಗರಣ ಆಯ್ತಲ್ಲ. ಹಗರಣ ನೇರವಾಗಿ ಬಿಜೆಪಿ ಸರ್ಕಾರ ಅವರ ಮಂತ್ರಿಗಳ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ಕೊಂಡಿದ್ರು. ಅದನ್ನ ತಡೆದು ನಾವು ಈಗ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ ಪರೀಕ್ಷೆಗಳು ನಡೆಸಬೇಕು ಅಂತೇಳಿ ಕೆಪಿಎಸ್ಸಿ ಮತ್ತೆ ಕೆಇಎ ಮಾಡ್ತಿದೆ. ಆದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಈ ನನಗೂ ಬಂದ ಮಾಹಿತಿಗಳ ಪ್ರಕಾರ ಒಂದೇ ಕೊಠಡಿಯಲ್ಲಿ ಬರೆದಂತಹ ಪರೀಕ್ಷೆಗಳು ಬರೆದಂತಹ 15 ಜನ ಅದರೊಳಗೆ ಬಂದಿದ್ದಾರೆ, ಸಂದರ್ಶನಕ್ಕೆ ಬಂದಿದ್ದಾರೆ. ಒಂದೇ ಕುಟುಂಬದವರು 3 ಜನ ಇದ್ದಾರೆ. ಈ ತರದೆಲ್ಲ ಚರ್ಚೆಗಳಿದ್ದಾವೆ. ಈಗ ಸತ್ಯಾಸತ್ಯತೆ ನೋಡ್ಬೇಕಾಗತ್ತೆ. ಅದು ಮಾಹಿತಿ ಅವರೆಲ್ಲ ಅಕ್ರಮ ಮಾಡಿ ಪಾಸ್ ಆಗಿದ್ದಾರಾ, ಒಂದೇ ಕುಟುಂಬದವರು 3 ಜನ ಅಕ್ರಮ ಮಾಡಿ ಅಲ್ಲಿಗೆ ಎಂಟ್ರಿ ಆಗಿದ್ದಾರಾ, ಇಲ್ಲ ಶ್ರಮದಿಂದ, ಬೇರೆಯವ್ರ ತರನೇ ಅವರು ಪರೀಕ್ಷೆ ಬರೆದಂತವ್ರು ಶ್ರಮದಿಂದ ಅಲ್ಲಿಗೆ ಬಂದಿದ್ದಾರಾ ಅಂತ ಆ ಮಾಹಿತಿ ಮೇಲ್ನೋಟಕ್ಕೆ ಇಲ್ಲ ಇದ್ರ ಇರಬಹುದು, ಇಲ್ಲಲ್ಲ ಇರಬಹುದು ಅಂತ ಕೂಡ ತೋರಿಸ್ತದೆ. ಅದೇನು ಹೌದು ಸಾರಾಸಗಟಾಗಿ ತಳ್ಳಾಕ್ಲಿಕ್ಕೆ ಸಾಧ್ಯ ಅಂತ ಆಗೋದಿಲ್ಲ. ಆದ್ರೆ ಸರ್ಕಾರ, ರಾಜ್ಯ ಸರ್ಕಾರ ಯಾವಾಗ PSI ಹಗರಣ ಆಯಿತು, ಯಾವಾಗ ಬಿಜೆಪಿ ಸರ್ಕಾರ ಇದ್ದಾಗ ವಿವಿಧ ಇಲಾಖೆಗಳಲ್ಲಿ ಬೆಸ್ಕಾಂ ಇಂಜಿನಿಯರ್ನಲ್ಲೂ ಕೂಡ ಹಗರಣ, ಅಪಾಯಿಂಟ್ ಮಾಡ್ಬೇಕಾದ್ರೆ ಹಗರಣ, ಟೀಚರ್ಸ್ ಗಳು ನೇಮಕಾತಿ ಮಾಡಬೇಕಾದ್ರೂ ಹಗರಣ, ಎಲ್ಲಾ ತರದ ಹಗರಣವನ್ನು ಮಾಡಿದ್ರು. ಅದ್ರ ಮೇಲೆ ಜನಗಳಿಗೆ ಒಂದು ಅಪನಂಬಿಕೆ ಇತ್ತು. ಆ ಅಪನಂಬಿಕೆ ಹಂಗೆ ಮುಂದುವರ್ಕೊಂಡು ಬರ್ತಾರೆ. ಇಲ್ಲ ಇಲ್ಲೂ ಆಗಿರಬಹುದು. ಈಗ ಆಗಿದ್ರೆ ಈಗ ಇದು ಅನುಮಾನ ನೋಡಿ, ಪರೀಕ್ಷಾರ್ಥಿಗಳಿದಾರಲ್ಲ ಕಷ್ಟಪಟ್ಟು ಓದ್ತಾರೆ, ವರ್ಷಗಳಗಟ್ಲೆ ಅನ್ನ ಆಹಾರ ಬಿಟ್ಟು ಬೇರೆ ಎಲ್ಲ ಆಟೋಪಗಳನ್ನು ಬಿಟ್ಟು ಕಷ್ಟಪಟ್ಟು ಓದ್ತಾರೆ. ಅವ್ರಿಗೆ ಅನ್ಯಾಯ ಆಗ್ಕೊಡುದು. ಇದು ಕಾಂಗ್ರೆಸ್ನ ಸಿದ್ಧಾಂತ, ಇದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಆದ್ರೆ PSI ಹಗರಣದಾಗ ಅಲ್ಲಿನ ಅಶ್ವಥ್ ನಾರಾಯಣ ಅಂತ ಒಬ್ಬರು ಮಂತ್ರಿಗಳಿದ್ರು. ಅವರ ಕುಟುಂಬಸ್ಥ ಒಬ್ಬ ವ್ಯಕ್ತಿನೇ 80 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿರ್ತಕ್ಕಂಥದ್ದು, ದೂರವಾಣಿ ಆಡಿಯೋ ಸಂಭಾಷಣೆ ಇರ್ತಕ್ಕಂಥದ್ದು. ಆಮೇಲೆ ಎಲ್ಲಿ ಹಗರಣಗಳಾಯ್ತು ಅಲ್ಲೆಲ್ಲ ಬಿಜೆಪಿಯ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್ ತಗೊಂಡಿದ್ದು. ಎಷ್ಟು ಜನ ಬಿಜೆಪಿ ನಾಯಕರನ್ನು ಒಳಗಾಕಿದ್ರಿ ಸರ್? ಸರ್ಕಾರ ಬಂದ್ 3 ವರ್ಷ ಕೇಳಿ. ಅಕ್ರಮದಲ್ಲಿದ್ದ ಎಷ್ಟು ಮಂದಿ ಬಿಜೆಪಿ ನಾಯಕರನ್ನ ಒಳಗ ಹಾಕಿದ್ರಿ? ಹಾಕಿಲ್ಲ ಅಂದ್ರೆ ಕೇಳಿ, ಅಲ್ಲಿನ ಹಗರಣಗಳಿಗೆ ಸಾಕ್ಷಿಗಳಿತ್ತು, ಹಗರಣವನ್ನ ತನಿಖೆ ಮಾಡಿದ್ರು, ಅದನ್ನ ಶಿಕ್ಷೆ ಕೊಡ್ಲಿಲ್ಲ ಸರ್ಕಾರ. ಯಾಕಂದ್ರೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಇನ್ವಾಲ್ವ್ ಇದ್ದಾರೆ. ಇನ್ನು ಕೋರ್ಟಲ್ ಇದೆ. ಅದು ಯಾಕೆ ಹಂಗಂತೀರಿ? ನಾವು ನೀವು ಕೊಡ್ತೀವ ಸರ್ಕಾರ ಕೊಡದ ಶಿಕ್ಷೆ ಈಗ ಸುಳ್ಳಲ್ಲ. ಯಾರ್ಯಾರ ಆರೋಪಿಗಳಿದ್ರು ಅವಾಗ ಏನು FIR ಅಲ್ಲಿ ಇತ್ತು, ಅದು ಕೇಸ್ ಮುಚ್ಚಾಕ್ಬಿಟ್ಟಿದಾರ, ಕ್ಲೋಸ್ ಆಗಿದೆಯಾ? ಒಂದು ಸಿಂಪಲ್ ಏನ್ ಹೇಳ್ಬೇಕಂದ್ರೆ, ಯಾವುದೇ ಸಾಕ್ಷ್ಯಾಧಾರಗಳಿದ್ದಾಗ ನಮ್ಮ ಸರ್ಕಾರ ಇರಲಿ, ಇದೊಂದು ಸರ್ಕಾರ ಇರಲಿ,
ಯಾವುದೇ ರೀತಿ ಮುಲಾಜು ತಗೊಳ್ಳೋದಿಲ್ಲ. ಸರಿ. ನಮ್ಮ ಸರ್ಕಾರದಲ್ಲೂ ಕೂಡ ಇವರೇನ ಹಗರಣ ಆಗಿದೆ, ಸಾಕ್ಷ್ಯಗಳಿದ್ದಾವೆ ಅಂತಂದ್ರೆ ಖಂಡಿತವಾಗಿ ಇಲ್ಲೇ ಪ್ರದರ್ಶನ ಅಂದ್ರೆ 2025-26 ನಡೆದಿರೋ ಪರೀಕ್ಷೆಯನ್ನ 2030 ತನಿಖೆ ಕೊಡ್ತಾರೆ ಅಲ್ಲಿ ತನಕ ಕಾಯ್ತಿರ್ಲಿ. ಖಂಡಿತವಾಗಿ ನಾವು ತನಿಖೆ ಮಾಡ್ತೀವಿ. ಕಾಂತರಾಜ್ ಅವರೇ ಒಂದ್ ಕೆಲಸ ಮಾಡೋಣ, ಅದ್ಯಾವ್ದು ಮ್ಯಾಜಿಕ್ ರೂಮ್ ಇದೆಯಂತಲ್ಲ, 24 ಜನದಲ್ಲಿ 15 ಜನ ಪಾಸ್ ಆಗೋದು, ಈಗ ಯಾಕೆ 6,000 ಜನ ಕಷ್ಟಪಟ್ಟು ಓದಿ ಫ್ಯಾಮಿಲಿಯಿಂದ ದೂರ ಇದ್ದು ಎಂಟರ್ಟೈನ್ಮೆಂಟ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಕೇಳ್ತಾ ಇರೋದು ವಿದ್ಯಾರ್ಥಿ ಮುಖಂಡರನ್ನ ಪ್ರಚೋದನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ ಸರ್, ವಾಸ್ತವ ಮಾತಾಡ್ತಿದ್ದೀನಿ. ಯಾಕೆ ಕಷ್ಟಪಡ್ಬೇಕು, ಯಾಕೆ ಊಟ ನಿದ್ದೆ ಬಿಡಬೇಕು, ಆ ಮ್ಯಾಜಿಕ್ ರೂಮ್ ಹೋಗೋದಪ್ಪ, ಅಲ್ಲಿ ಮೋರ್ ದನ್ 60% ಪಾಸ್ ಆಗ್ಬಿಡ್ತಾರೆ. ಬಿಜೆಪಿ ಅಜೆಂಡಾ ಅಂತಾರೆ, ಬಿಜೆಪಿ ಅಜೆಂಡಾ ಅಂತಾರೆ. ಅದನ್ನ ಈಗ ಅದು ಸತ್ಯ ಇರ್ಬೋದು, ಸತ್ಯ ಇಲ್ಲದಿರ್ಬೋದು, ಹಾಗಂತ ನೀವು ಪ್ರಚೋದನೆ ಮಾಡೋದು ಸರಿ ಅಲ್ಲ. ಒಂದ್ ರೂಮಲ್ಲಿ 24 ಜನ ಇರ್ತಾರೆ, 24 ಜನದಲ್ಲಿ 15 ಜನ ಹಿಂಗ್ ಸೆಲೆಕ್ಟ್ ಆಗ್ತಾರೆ. ಒಂದೇ ರೂಮ್ ಅಲ್ಲ, 4 ರೂಮ್ ಅಲ್ಲಿ 10 ಜನ, 24 ಜನದಲ್ಲಿ 10 ಜನ ಅಂತಂದ್ರೆ ಅದ್ರಲ್ಲಿ ನೀವು ಲಿಸ್ಟ್ ನೋಡಿದಿರಾ? ಮೆಂಬರ್ಸ್ ಮಕ್ಳು, ಅವ್ರ ರಿಲೇಟಿವ್ಸ್ ಅಲ್ಲಿ, ಮತ್ತೆ ಕಮಿಷನರ್ SP ಮಕ್ಳಿದ್ದಾರೆ, ರಾಜಕೀಯ ಮಕ್ಳಿದ್ದಾರೆ. ಒಂದೇ ಫ್ಯಾಮಿಲಿ 2-3 ಜನ ಹೆಂಗ್ ಸೆಲೆಕ್ಟ್ ಆಗಾಕುತ್ತೆ? ಓದಿಲ್ಲ ಅಂತ ನಿಮ್ ಪ್ರಕಾರ ಅವರಲ್ಲಿ ಓದಿಲ್ಲ ಅಂತ 2 ಜನ ಅಂದ್ರೆ ಬಡವರು ಯಾರು ಓದಿರಲ್ಲ, ಬರೀ ಶ್ರೀಮಂತರಷ್ಟೇ ಓದಿರ್ತಾರೆ. ಒಂದೇ ರೂಮಲ್ಲಿ ಎಲ್ಲರೂ ಓದಿರ್ತಾರೆ. ರಾಜ್ಕುಮಾರ್ ಅವರೇ, ಅದಕ್ಕೆ ನಾನು ಹೇಳಿದ್ದು, ಯಾಕೆ ಕಷ್ಟಪಡ್ಬೇಕಪ್ಪ, ಹೋಗೋದು ಆ ಮ್ಯಾಜಿಕ್ ರೂಮ್ ಅಲ್ಲಿ ಕೂರೋದು, ಪಾಸ್ ಆಗ್ಬಿಡ್ಬೋದು ಅಂತ ಒಂದು ಮ್ಯಾಜಿಕ್ ರೂಮ್. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಇದೆಯಂತಲ್ಲ. ಹೈದರಾಬಾದ್ ಅಲ್ಲಿ ಬೇರೆ ಇದೆಯಂತೆ ಮ್ಯಾಜಿಕ್ ರೂಮ್. ಇಷ್ಟೆಲ್ಲ ಯಾಕೆ ವಹಿಸ್ಕೊಂತೀರಾ ಸರ್? ಸ್ವತಃ DK ಸುರೇಶ್ ಸರ್ ಹೇಳಿದ್ದಾರೆ, ಹೌದು ಇದು ಹಗರಣ ಆಗಿದೆ, ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು. ನೀವು ಆಗಿಲ್ಲ ಅಂತ ಹೇಳಿದ್ರೆ ತನಿಖೆ ಆಗಿಲ್ಲ ಅನ್ನೋದಕ್ಕಿಂತ ಊಹಾಪೋಹ ಇದೆ ಅಂತ ಹಗರಣ ಆಗಿದ್ರೆ ಹಗರಣ ತನಿಖೆ ಆಗುತ್ತೆ. ಮೇಡಮ್, ಎವ್ರಿ KPSC ಪ್ರತಿ ವೀಕ್ ಅಲ್ಲಿ 2 ಸ್ಟೆಪ್ ಮೀಟಿಂಗ್ ಆಗೋದು. ಇವತ್ತು ಆ ಲಿಸ್ಟ್ ಬಿಡಕ್ ಮುಂಚೆ ಮಂಡೇನೆ ಮೀಟಿಂಗ್ ತಗೊಂಡಿದ್ದಾರೆ. ಸೋಮವಾರ, ಪ್ರತಿ ವಾರ ಮಂಗಳವಾರ ಮೀಟಿಂಗ್ ಇರುತ್ತೆ. ಸೋಮವಾರ ಮೀಟಿಂಗ್ ಮಾಡಿ ಅವತ್ತೇ, ಅದಕ್ ಮುಂಚೆ ಯಾವುದೇ ಒಂದು ಲಿಸ್ಟ್ ಬಿಡ್ಬೇಕಂತಂದ್ರೆ ಆಯೋಗಕ್ಕೆ ಹೋಗುತ್ತೆ, ಕಮಿಟಿಗೆ ಹೋಗುತ್ತೆ. ಹೋಗಿ 1 ವಾರ 15 ದಿನ ಟೈಮ್ ತಗೊಂತಾರೆ ಅವರು ಒಂದ್ ಲಿಸ್ಟ್ ಅನೌನ್ಸ್ ಮಾಡ್ಬೇಕಂತಂದ್ರೆ. KPSC ಮೇನ್ಸ್ ಲಿಸ್ಟ್ ಕೊಟ್ಟಿದ ತಕ್ಷಣ ಸೇಮ್ ಡೇ ಎಲ್ರು ಸೈನ್ ಆಗ್ತಾರೆ, ಎಕ್ಸಾಮಿನೇಷನ್ ಕಂಟ್ರೋಲರ್ ಸೈನ್ ಆಗ್ತಾರೆ, ಸೆಕ್ರೆಟರಿ ಅವ್ರು ಸೈನ್ ಆಗ್ತಾರೆ, ಆಯೋಗನು ಒಪ್ಪಿಗೆ ಕೊಟ್ಟು ಸೇಮ್ ಡೇ ರಿಲೀಸ್ ಮಾಡ್ತಾರೆ. ಇದೇ ಕಾಳಜಿ ACCET ಮೈನ್ಸ್ ಬರ್ದು 1 ವರ್ಷ ಆಗಿದೆ. ಇಲ್ಲೇ ಕೂತಿದ್ದಾರೆ, ಬರ್ದಿರಲ್ಲಪ್ಪ, 1 ವರ್ಷ ಆಗಿದೆ, ಅದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ. ಇನ್ನೊಂದು ಮೇಡಮ್, ಇದು ಕೋರ್ಟ್ ಅಲ್ಲಿ ಕೇಸ್ ಇದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 50 to 56% ವ್ಯಾಲಿಡ್ ಇಲ್ಲ ಅಂತ ಹೇಳಿ ನೋಟಿಫಿಕೇಶನ್ ನ ಕ್ವಾಶ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆಯಲ್ಲ ಸರ್? ಅದು ಗೊತ್ತಿದೆಯಾ ಇಲ್ವಾ? ಗೊತ್ತಿಲ್ಲ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕ್ಯಾಟ್ ಒಳಗಡೆ ಆ ಒಂದು KS ನೋಟಿಫಿಕೇಶನ್ ಕ್ವಾಶ್ ಆಗಿದೆ. ಸರ್ಕಾರ ಅಪೀಲ್ ಹೋಯ್ತು ಹೈಕೋರ್ಟ್ಗೆ. ಅಪೀಲ್ ಹೋಗಿ ರಿಸಲ್ಟ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬಿಟ್ಕೊಂಡ್ ಬಂದ್ರು. ಕನ್ನಡ ಟ್ರಾನ್ಸ್ಲೇಷನ್ ಇದೆ ಅಂತ KPSC ಆಕ್ಸೆಪ್ಟ್ ಮಾಡಿದ್ರ ಇಲ್ಲ? ಮಾಡಿದ್ರಲ್ಲ. ಮೇಡಮ್, ಇದು 350 ಜನಕ್ಕೆ ಅಷ್ಟೇನಾ ಕನ್ನಡ ಮೀನ್ಸ್ ಅವಕಾಶ ಕೊಡಕ್ಕಾಗೋದು? ಪ್ರಿಲಿಮ್ಸ್ ಬರ್ದಿಲ್ಲ ಅವರು, ಡೈರೆಕ್ಟ್ ಕೋರ್ಟ್ ಅಲ್ಲಿ ಬಂದು KPSC ಅವರು ಹೌದು ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ ಅಂತ ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ 70,000 ಜನ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಇದ್ದಾರೆ.